ಈಗ ನಾನು ಮಾತಾಡೋವರೆಗೂ ಯು ಶುಡ್ ನಾಟ್ ಸ್ಪೀಕ್. ನಾವು ನಿಮ್ಮನ್ನ ಮಾತನ್ನು ಕೇಳಿಸ್ಕೊಂಡಿದೀವಿ 2 ನಿಮಿಷ, ನೀವು ನನ್ನ ಮಾತು I am a gentleman. I am a gentleman. Talk. It's good if you are a gentleman. Only if you can follow like what I am. ನೀವ್ ಏನಾದ್ರೂ ಆಗಿರಿ ಸರ್, ಅದ್ ನಿಮ್ ಮನೆಯವ್ರಿಗೆ ಒಳ್ಳೇದು, ನಮ್ಗೇನ್ ಆಗ್ಬೇಕಾಗಿಲ್ಲ. ಮಾತಾಡೋದ್ ಬಿಟ್ಟಿಲ್ಲಲ್ರಿ, ಕರೆಕ್ತೀರಾ? ಮಾತಾಡೋದ್ ಬಿಡಲ್ಲ. ಬಿಟ್ಟಿಲ್ಲ ಸರ್, ಯಾಕೆ ಬಿಟ್ಟಿಲ್ಲ? ನೀವು ಸರಿಯಾದ ಪದಗಳನ್ನು ಬಳಸಿದ್ರೆ ಎಲ್ಲರೂ ಬಿಡ್ತಾ ಇದ್ವಿ. ಇವಾಗ ನಾನು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ 15 ದಿವಸಕ್ಕೊಂದ್ಸಲ ತಿರ್ಕನ್ ಕನ್ಸ್ ಕಾಣ್ತಾ ಇದ್ದೀರಾ ನೀವು ಅಂತ ಮಾಧ್ಯಮಗಳಿಗೆ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ಎಲ್ಲಿ ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಅವತ್ತು ಬದಲಾಗುತ್ತೆ ಅಂತ ಯಾರು? ನಾನು ಮೊದಲನೇ ಪ್ರಶ್ನೆ, ಫಸ್ಟ್ ಆಫ್ ಆಲ್ ಇಫ್ ಯು ಆರ್ ಅ ಕಾಂಗ್ರೆಸ್ ಪರ್ಸನ್, ನಿಮಗೆ ಗೊತ್ತಾಗಬೇಕಾಗಿತ್ತು ಯಾವ ನಾಯಕರು ಎಂತೆಂಥ ಸಂದರ್ಭದಲ್ಲಿ ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಕೈಂಡ್ಲಿ ಸೆಂಡ್ ಒನ್ ಪೆನ್ ಡ್ರೈವ್. ಐ ವಿಲ್ ಅದ್ರೊಳಗಡೆ ಎಲ್ಲ ಸಾಕ್ಷಿಗಳನ್ನ ಹಾಕ್ಬಿಟ್ಟು ಆಲ್ ವಿಜುವಲ್ಸ್ ವಿತ್ ಸ್ಟೇಟ್ಮೆಂಟ್ಸ್ ಹಾಕ್ಬಿಟ್ಟು ನಿಮ್ಮ ಮನೆಗೆ ನಾವು ಕೊರಿಯರ್ ಮಾಡ್ತೀವಿ. ಒಂದು. ಎರಡನೇದು, 15 ದಿವಸಕ್ಕೊಂದ್ಸಲ ಕನಸು ಕಾಣೋ ಅಂತ ಅವಶ್ಯಕತೆ ಪವರ್ ಟಿವಿಗಾಗ್ಲಿ ಅಥವಾ ಕರ್ನಾಟಕದ ಯಾವ ಮಾಧ್ಯಮಕ್ಕಾಗ್ಲಿ, ನಿಮ್ಮ ಸಿಎಂ ಆಗ್ಬೇಕು ಅಂತ ನಿಮ್ಮ DCM ಅಂದ್ಕೊಂಡ್ರೆ ಅದು ಅಭಿಲಾಷೆ. ಮಾಧ್ಯಮಗಳು ಹೇಳಿದ್ರೆ ಅದು ತಿರ್ಕನ್ ಕನ್ಸ. ನನ್ನ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದ ಜನರ ಮನೆಗೆ ಹೋಗಿ ಭಿಕ್ಷೆ ಎತ್ತಿದಿರಲ್ಲ ನಿಮ್ಮ ಪಕ್ಷದವ್ರು, ಅಧಿಕಾರಕ್ಕೆ ಬರಕ್ಕೆ ಗ್ಯಾರಂಟಿ ಆಸೆ ತೋರಿಸಿ ನೀವು ತಿರುಕ್ರು. ಜೊತೆಗೆ 15 ದಿವಸಕ್ಕೊಂದ್ಸಲ ಒಬ್ಬೊಬ್ರು ಡೆಲ್ಲಿಗೆ ಹೋಗ್ಬಿಟ್ಟು ಕುರ್ಚಿಗೋಸ್ಕರ ಒದ್ದಾಡ್ತಿದಿರಲ್ಲ, ನೀವು ತಿರುಕ್ರು. ನಿಮ್ಮ ರಾಹುಲ್ ಗಾಂಧಿ ಕೈಗೆ ಸಿಗದೆ ಯಾರಿಗೋ ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನ ಸರಿಯಾಗಿ ಡಿವೈಡ್ ಮಾಡಕ್ಕಾಗದೆ, ಆನ್ಸರ್ ಮಾಡಕ್ಕಾಗದೆ ತಿರುಗ್ತಾ ಇದಾರಲ್ಲ, ಅವರು ತಿರುಕ್ರು. ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಭಾರತದ ಬಗ್ಗೆ ಮಾತಾಡ್ತಾರಲ್ಲ ನಿಮ್ ರಾಹುಲ್ ಗಾಂಧಿ ತಿರ್ಕನ್ ಕನಸು ಕಾಣ್ತಾ ಇರೋದು. ನಿಮ್ಮ ತಿರ್ಕೆ ಪಕ್ಷಗಳನ್ನ ಹಿಡ್ಕೊಂಡು ನೀವು ಮಾಧ್ಯಮಗಳಿಗೆ ತಿರ್ಕೆ ಅಂತ ಮಾತಾಡ್ತೀರಾ ನೀವು. ನಿಮ್ಗೆ ಕಿವಿ ಸರಿಯಾಗಿಲ್ಲ ಅನ್ಸುತ್ತೆ ನನಗೆ. ನಾನು ತಿರುಕನ ಕನಸು ಅಂದಿದ್ದು, ತಿರುಕ ಕನಸು ಅಂದಿಲ್ಲ. ನಿಮ್ಗೆ ನಿಮ್ಗೆ ಎರಡು ಪದಗಳ ಅರ್ಥನೇ ಗೊತ್ತಿಲ್ಲ. ಹೆಂಗೆ ಕನ್ನಡ ಚಾನೆಲ್ ನಡೆಸ್ತೀರಾ ನೀವು? ಯಾರು ಹೇಳಿದ್ರು ಅಂತ ಹೇಳಿ. ಹಾಗಾದ್ರೆ ಕನ್ಸ್ ಕಾಣ್ತಾರೆ ಯಾರು ಅಂತ ಫಸ್ಟ್ ಎರಡು ಒಂದೇನಾ? ಯಾರು ನಿಮ್ಗೆ ಕನ್ನಡ ಕಲ್ಸಿರೋದು? ಕನ್ನಡ ನನಗೆ ಯಾರು ಕಲ್ತಿಲ್ಲ ರೀ. ಒಂದು ಪ್ರಶ್ನೆ, DK ಶಿವಕುಮಾರ್ ಅವ್ರದ್ದು ಅಭಿಲಾಷೆ ಅಂತೆ. ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗೋದಕ್ಕ ಜನ ವೋಟ್ ಹಾಕಿರೋದು ನಿಮ್ಗೆ? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಿಮ್ AICC ಆಫೀಸ್ ಅಲ್ಲೋ KPCC ಆಫೀಸ್ ಅಲ್ಲೋ ಹೋಗಿ ಎಲೆಕ್ಷನ್ ಮಾಡ್ಕೊಳ್ಳಿ ನೀವು. ರಾಜ್ಯದ ಮುಖ್ಯಮಂತ್ರಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ರಿ ನೀವು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಮ್ಗೆ ನಮ್ ಪಕ್ಷದ ಮುಖ್ಯಮಂತ್ರಿನ ಎಲ್ಲಿ ಸೆಲೆಕ್ಟ್ ಮಾಡ್ಬೇಕಂತ ನಮ್ಗೆ ಗೊತ್ತು. ನಿಮ್ಮಂತವ್ರಿಂದ ನಮ್ಗೆ ಜ್ಞಾನ ಬೇಕಾಗಿಲ್ಲ. ಅರ್ಥ ಆಯ್ತಾ? ನಮ್ಗೆ ಗೊತ್ತು ಎಲ್ಲಿ ಕೂತ್ಕೊಂಡು ಎಲ್ಲಿ ಮಾಡ್ಬೇಕಂತ ನಮ್ಗೆ ಗೊತ್ತು. ನಿಮ್ಮಂತ ಪತ್ರಕರ್ತರಿಂದ ನಮ್ಗೆ ಉಪದೇಶ ಬೇಕಾಗಿಲ್ಲ. ನಿಮ್ಮಂತ ಪತ್ರಕರ್ತರಿಂದ ನಮ್ಗೆ ಉಪದೇಶ ಬೇಕಾಗಿಲ್ಲ. ನೀವ್ ಯಾರ್ರಿ ಅದನ್ನ ಹೇಳಕ್ಕೆ? ನನ್ನ ಹಕ್ಕಿನ ಬಗ್ಗೆ But you cannot be hysterical like this. Don't be hysterical. ಅಲ್ಲರಿ ಈ ತರ ಮಾತಾಡ್ತಾರೇನ್ರಿ? ಒಬ್ಬ ಆಂಕರ್ ಆಗಿ ಗೆಸ್ಟ್ ನ ನೀವು ಶೋ ಕರೆದ್ಬಿಟ್ಟು ಈ ತರ ಮಾತಾಡ್ತೀರಾ? ಕೈಂಡ್ಲಿ ನಾನು ಎಷ್ಟು ಗೌರವ ಕೊಟ್ಟೆ ನಿಮಗೆ ಶುರು ಮಾಡಿದ್ದು ನಾನು. ಆದ್ರೆ ನಿಮ್ಮ ಮಾತುಗಳನ್ನ ಇಲ್ಲಿರೋ ಎಲ್ಲ ಒಬ್ಬ ಆಂಕರ್ ಆಗಿ ನಾನು ಏನ್ ಮಾತಾಡಬೇಕು ಅದನ್ನೇ ಮಾತಾಡಿದ್ರೆ ಸತ್ಯಪ್ರಕಾಶ್ ಅವರೇ. ಕರ್ನಾಟಕದ 7.5 ಕೋಟಿ ಜನ ನೋಡ್ತಾ ಇರ್ತಾರೆ ಯಾರು ಹೆಂಗ್ ಮಾತಾಡ್ತಿದ್ದಾರೆ ಅಂತ. ಕರ್ನಾಟಕದ ಜನ ಸತ್ಯಪ್ರಕಾಶ್ ನಮ್ಮನ್ನು ನೋಡ್ತಾರೆ, ನಿಮ್ಮನ್ನು ನೋಡ್ತಾರೆ, ಆಂಕರ್ ನೋಡ್ತಾರೆ, ಪವರ್ ಟಿವಿ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಆದ್ರೆ ಕರ್ನಾಟಕ ನಿಮಗೆ ಕನ್ನಡ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ನನಗೂ ಗೊತ್ತಿರ್ಲಿಕ್ಕಿಲ್ಲ. ಇವನ್ ಐ ಮೇ ನಾಟ್ ಬಿನ್ ಎಕ್ಸ್ಪರ್ಟ್. ಆದರೆ ತಿರುಕನ ಕನಸು ಅಂದರೆ ಏನು ಅನ್ನೋದು ಕರ್ನಾಟಕದ ಪ್ರತಿಯೊಬ್ಬನಿಗೆ ಗೊತ್ತಿರ್ತದೆ. ಕನಸು ಈ ತಿರುಕನ ಕನಸು ಕಾಣುವವರು ಯಾರು? ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿರೋದು ಕಾಂಗ್ರೆಸ್ಸಲ್ಲಿ ಯಾರಿಗೆ? ಮುಖ್ಯಮಂತ್ರಿ ಸಾಯೋವರೆಗೂ ಇರಬೇಕಾಗಿದ್ದ ಕನಸಿರೋದು ಯಾರಿಗೆ? 5 ವರ್ಷ ನಾನೇ ಮುಖ್ಯಮಂತ್ರಿ ಇರೋದು ಯಾರಿಗೆ ಕನಸಿದೆ? ಅಥವಾ ಇನ್ನೊಂದು ಸರ್ತಿ ನಾನು 2.5 ವರ್ಷ ಆದ್ಮೇಲೆ ಮತ್ತೊಮ್ಮೆ ಆಗಬೇಕು, ಆ ಕನಸು ಯಾರಿಗಿದೆ? ಕಾಂಗ್ರೆಸ್ ಪಕ್ಷದಲ್ಲಿ ಇದಾರ ಅವರು? ನೀವು ವಕ್ತಾರ ರೀ, ನೀವು ವಕ್ತಾರ, ನೀವು ಸಿದ್ದರಾಮಯ್ಯ ವಕ್ತಾರ ಅಲ್ಲ, ನೀವು DK ಶಿವಕುಮಾರ್ ವಕ್ತಾರ ಅಲ್ಲ, ನೀವು ಪಕ್ಷದ ವಕ್ತಾರ. ನೀವು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ವಕ್ತಾರ, ನೀವು ಸಿದ್ದರಾಮಯ್ಯ ವಕ್ತಾರ, DK ಶಿವಕುಮಾರ್ ವಕ್ತಾರ.
ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ನೀವು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಒಂದು ಅಭಿಲಾಷೆ, ಒಂದು ಆಸ್ಪಿರೇಷನ್. ಅದರಲ್ಲಿ ಅದನ್ನ ಸತ್ಯಪ್ರಕಾಶ್, ಅದನ್ನ ಡಿ ಕೆ ಶಿವಕುಮಾರ್ ಆಸೆಯನ್ನೇ ನೀವು ಇವತ್ತು ತಿರುಕನ ಕನಸು ಹೊಂದಿದ್ದು. ನೀವು ಡಿ ಕೆ ಶಿವಕುಮಾರ್ ಅಂದಿದ್ದು ಬಹುಶಃ ಈ debate ನ ಗಮನಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆ ತಿರುಕನ ಕನಸು ಅನ್ನೋ ಪದವನ್ನ ಮೊದಲು ಯಾರು ಬಳಸಿದ್ರು, ತಿರುಕನ ಕನಸು ಅಂದಿದ್ದು ಸತ್ಯಪ್ರಕಾಶ್ ಡಿ ಕೆ ಶಿವಕುಮಾರ್, ನೀವು ಬೇರೆ ಯಾರಿಗೂ ಅಲ್ಲ. ತಿರುಕನ ಕನಸು ಅಂದ್ರೆ ಏನು ಗೊತ್ತಾ? ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಹೇಳ್ತಾರೆ ತಿರುಕನ್ ಕನಸು ಅಂತ ನಾನು ಹೇಳಿದೆ. ಡಿ ಕೆ ಶಿವಕುಮಾರ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ, ನಿಮ್ಗೆ ಉತ್ತರನ ಯಾವ ರೀತಿ ಕೊಡ್ತಾರೆ ಅಂತ ನೋಡಿ. ನೋ, ಐ ವಾಂಟ್ ಟು ಮೂವ್ ಆನ್ ವಿತ್ ಮೈ ಡಿಬೇಟ್. ಎಸ್ ಬಸವರಾಜ್ ಸರ್, ಒಂದು ಮುಖ್ಯಮಂತ್ರಿಗಳು 323 ಕೋಟಿ ಈಗ ಅವರ ಕ್ಷೇತ್ರಕ್ಕೆ 2ನೇ ಸಲ ಕೊಟ್ಟಿರೋದು 2 ವರ್ಷದಲ್ಲಿ. ಟೋಟಲ್ 1923 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಯಾವ ತರ ಸುದ್ದಿ ಹರಡಿದೆ ಅಂತಂದ್ರೆ, ಜನವರಿ 29ಕ್ಕೆ ಅವ್ರನ್ನ ಕರೆದಿರೋದ್ರಿಂದ ಎಲ್ಲೋ ಕುರ್ಚಿ ಬದಲಾವಣೆಯ ಸುದ್ದಿ ಅವ್ರಿಗೆ ಸಿಕ್ಕಿರಬಹುದು. ತಮ್ಮ ಮಗನ ಜಾಗವನ್ನ ಭದ್ರಗೊಳಿಸೋದಕ್ಕೆ ಮತ್ತು ಆ ಕ್ಷೇತ್ರದಲ್ಲಿ ಇನ್ನು ನಾನು ಬಿಟ್ಬಿಟ್ರೆ ಇನ್ನು ಮತ್ತೆ ಅಷ್ಟು ಅನುದಾನ ಸಿಗುತ್ತೋ ಸಿಗಲ್ವೋ, ಇದು ನನಗೆ ಒಂದು ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಅಂದ್ಕೊಂಡು ಏನಾದರೂ ಅಷ್ಟು ಅನುದಾನವನ್ನು ಅವ್ರ ಕ್ಷೇತ್ರಕ್ಕೆ ಕೊಟ್ರ, ಇದು ಅವರ ಸೆಂಡ್ ಆಫ್ ಅನುದಾನನ ಹೇಗೆ ಸರ್? ಈ ಥರದ ಒಂದು ಹೋಗುವಾಗ ದ ಪಾರ್ಟಿಂಗ್ ಗಿಫ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಪಾರ್ಟಿಂಗ್ ಗಿಫ್ಟ್. ಈ ಥರ ಪಾರ್ಟಿಂಗ್ ಗಿಫ್ಟನ್ನು ಪ್ರತಿಯೊಬ್ಬ ರಾಜಕಾರಣಿ ಕೊಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ, ಮತ್ತು ಬೇರೆ. ಬಟ್ ಇದಕ್ಕೆ ಹೊಂದಿಕೊಂಡ ರಾಜಕಾರಣ ನೀವು ಮಾತಾಡ್ತಾರಲ್ಲ, ಈಸ್ ಇಟ್ ಬಿಕಾಸ್ ದೇರ್ ಇಸ್ ಅ ಪವರ್ ಚೇಂಜ್? ಎಸ್, ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಅಂತ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅಲ್ಲಗಳಿದ್ರೂ ಕೂಡ ಅದು ಆಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಬಟ್ ಅದು ಹೇಗೆ ಆಗುತ್ತೆ, ಏನಾಗುತ್ತೆ? ಈಗ 21ಕ್ಕೆ ಯಾಕೆ ಕರೀತಾರೆ? ಪ್ರತಿ ಸತಿ ಸಿದ್ದರಾಮಯ್ಯ ಹೇಳ್ತಿದ್ರು ಹೈಕಮಾಂಡ್ ಕರೆದಾಗ ಹೋಗ್ತೇವೆ, ಹೈಕಮಾಂಡ್ ಹೇಳ್ತಾರೆ ಮಾಡ್ತೇವೆ ಅಂತೇಳಿ. ಈಗ ಕರೆದಿದ್ದಾರೆ. ಮೊನ್ನೆ 2-3 ದಿವಸ ಡಿ ಕೆ ಶಿವಕುಮಾರ್ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್. ಹಾಗಿರುವಾಗ ತನ್ನ ಕ್ಷೇತ್ರಕ್ಕೆ ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬ ರಾಜಕಾರಣಿ ಅನುದಾನವನ್ನು, ಅಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡು ಕೂಡ ಆಶ್ಚರ್ಯ ಅಲ್ಲ. ಬಟ್ ದ್ಯಾಟ್ ಇಟ್ ಸೆಲ್ಫ್ ಸಿಗ್ನಿಫೈಸ್ ಟೈಮಿಂಗ್ ಸರ್, ಟೈಮಿಂಗ್. ಅದರ ಅರ್ಥ ಅದೇನೆ. ಪಾರ್ಟಿಂಗ್ ಗಿಫ್ಟ್, ಪಾರ್ಟಿಂಗ್ ಅಂದರೆ ಒಂದು ವಿದಾಯದ ಉಡುಗೊರೆ. ಅದು ಪಾರ್ಟಿಂಗ್ ಗಿಫ್ಟ್ ವಿದಾಯದ ಉಡುಗೊರೆ. ಹಾಗೆಯೇ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಬದಾಮಿ ಶಾಸಕರಾಗಿದ್ದರು. ಬದಾಮಿಗೆ ಹೋಗಿ ಮೊನ್ನೆ ಭಾಷಣ ಕೊಡ್ತಾರೆ 2 ವರ್ಷ ಆದ ನಂತರ. 2 ವರ್ಷ ಅಲ್ಲೋಗಿ ಭಾಷಣ ಕೊಡ್ತಾರೆ. ಅಲ್ಲೂ ಹೇಳ್ತಾರೆ ಬದಾಮಿ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ. ಸೊ ಹೀ ಈಸ್ ಸಮ್ ಆಫ್ ಫೀಲಿಂಗ್ ದಟ್ ಅಟ್ಯಾಚ್ಮೆಂಟ್ ಟು ದ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಹಿ ವಾಂಟ್ಸ್ ಟು ಬಿ ರಿಮೆಂಬರ್ಡ್ ಫಾರ್ ಹಿಸ್ ವರ್ಕ್ಸ್ ವೆನ್ ಈಸ್ ನಾಟ್ ರಿಪ್ರೆಸೆಂಟಿಂಗ್ ದೆಮ್. ಸೊ ಹಾಗೆಯೇ ಈ ಒಂದು ಇಷ್ಟು ದೊಡ್ಡ ಮಟ್ಟದ 2ನೇ ಸರ್ತಿ 320 ಕೋಟಿ ರೂಪಾಯಿಯ ಅನುದಾನ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ, ಇಟ್ ಸಿಗ್ನಿಫೈಸ್ ಒಂದು ಕ್ಷೇತ್ರಕ್ಕೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 300, 400, 500 ಕೋಟಿ ರೂಪಾಯಿ ದೊಡ್ಡ ಅನುದಾನ. ಅದು ಇಟ್ ಇಸ್ ನಾಟ್ ಸ್ಮಾಲ್ ಥಿಂಗ್. ಆದ್ರೆ ಬೇರೆ ಕ್ಷೇತ್ರಗಳಿಗೆ ಸಿಗದಂತ ಅನುದಾನ ಸ್ವಕ್ಷೇತ್ರಕ್ಕೆ ಸಿಕ್ಕಿದೆ ಅನ್ನೋದೇ ಇಲ್ಲಿ ಕೊಟ್ಟಿಲ್ಲ. ಅದು ಮಾಡಿರ್ತಾರೆ. ಅದು ಹೇಗೆ ಮಾಡಿರ್ತಾರೆ, ಯಾಕೆ ಮಾಡಿರ್ತಾರೆ, ಅದರ ರಾಜಕೀಯ ಒಂದು ಮೆರಿಟ್ಸ್ ಏನು, ಅಥವಾ ಒಂದು ಎಥಿಕಲ್ ಮೆರಿಟ್ಸ್ ಏನು, ಫೈನಾನ್ಷಿಯಲ್ ಮೆರಿಟ್ಸ್ ಏನೋ ಬೇರೆ ವಿಚಾರ. ಬಟ್ ಹಿ ವಾಂಟ್ಸ್ ಟು ಬಿ ಸೀನ್. ಪಾಲಿಟಿಕ್ಸ್ ಇಸ್ ಅಬೌಟ್ ಆಪ್ಟಿಕ್ಸ್. ಪಾಲಿಟಿಕ್ಸ್ ಇಸ್ ಅಬೌಟ್ ಬೀಯಿಂಗ್ ಸೀನ್, ಬೀಯಿಂಗ್ ಟು ಬಿ ಡೂಯಿಂಗ್ ಗುಡ್. ಅದನ್ನು ಮಾಡಿದ್ದಾರೆ. ಮುಂದೆ ಅದು ಏನಾಗುತ್ತೆ, ನಾಳೆ ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ ಆ 300 ಕೋಟಿನ 200 ಕೋಟಿ ಮಾಡಿದ್ರು ಓಕೆನೆ, ಮಾಡ್ಬೋದಲ್ವಾ? 300 ಕೋಟಿ ರೂಪಾಯಿ ಅನುದಾನದ ಒಂದು ಕೆಲಸ ಒಂದು ತಿಂಗಳಲ್ಲಿ ಆಗ್ಬಿಡ್ತದ? ಖಂಡಿತ ಇಲ್ಲ. ಸೊ ಎನಿವೇಸ್, ಇಟ್ ಈಸ್ ಅಬೌಟ್ ಆಪ್ಟಿಕ್ಸ್. ನಾನು ಮಾಡಿದ್ದೇನೆ, ನಾನು ನಿಮಗೋಸ್ಕರ ಇದು ಕೊಡುಗೆ ಕೊಡುವ ನನ್ನ ಅಭಿಲಾಷೆ ಇತ್ತು. ಅಭಿಲಾಷೆ ನಮ್ಮ ಇವರು ಹೇಳೋ ಅಭಿಲಾಷೆ ಇತ್ತು. ಅರ್ಥ ಆಯ್ತಲ್ವಾ ಅಭಿಲಾಷೆ ಅಂದ್ರೆ ಏನಂತ? ಥ್ಯಾಂಕ್ ಯು ವಿಟ್ನರ್ ಸರ್. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ನಾವು ಯಾವ ಸಂದರ್ಭದಲ್ಲಿ ಬಳಸ್ತಿದೀವಿ ಅಂತ. ಪ್ಲೀಸ್ ಗೋವಿಂದರಾಜ್ ಅವರೇ, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಟಾಪಿಕ್. ನೋಡಿ ಮೇಡಮ್, ಈಗ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರ್ಚಿ ವಿಚಾರದಲ್ಲಿ ಸನ್ಮಾನ್ಯ ವಕ್ತಾರರಿಗೆ ನನಗನ್ಸುತ್ತೆ ಯಾವ ವಿಚಾರ ಇಟ್ಕೊಂಡು ಚರ್ಚೆ ಮಾಡಕ್ಕೆ ಬಂದವರೋ ಗೊತ್ತಿಲ್ಲ. ಇದೇ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ,
ಅಧಿಕಾರನೂ ಮುಗ್ಸಿ ಅಲ್ಲಲ್ಲ ಅಲ್ಲಿ ಇಟ್ಟು ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ರಾಜಕೀಯ ಪಟ್ಟುಗಳು ಮಾತುಗಳು ಗೊತ್ತಿದ್ರೆ ಬಹುಶಃ ವಕ್ತಾರ ಇದಕ್ಕೆ ಉತ್ತರ ಕೊಡಬೇಕು. ಯಾಕೆಂದ್ರೆ ಯಾರು ಶಾಶ್ವತವಾಗಿ ಅಧಿಕಾರ ಅನುಭವಿಸ್ಬೇಕು ಅಂತ ಇದ್ದಾರೆ, ತಾಳ್ಮೆ ಕಳ್ಕೊಂಡವ್ರು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಇವೆರಡಕ್ಕೆ ಉತ್ತರವನ್ನು ಕೊಡಬೇಕು. ಯಾಕೆಂದ್ರೆ ತಾಳ್ಮೆ ಕಳ್ಕೊಂಡ್ರೆ ಈ ರಾಜ್ಯದಲ್ಲಿ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಡಿ ಕೆ ಸುರೇಶ್ ಏನ್ ಮಾಡ್ತಾರೆ, ಅದೇ ರೀತಿ ಅವ್ರ ತಕ್ಕಂಥ ಹಿಂಬಾಲಕರು ಏನ್ ಮಾಡ್ತಾರೆ ಅನ್ನೋ ವಿಚಾರನ ರಾಜ್ಯ ಜನತೆ ಮುಂದೆ ಹೇಳುವಂತ ಕೆಲಸ ಮಾಡಬೇಕು. ಯಾಕೆಂದ್ರೆ ಇದೇ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾ ಇದ್ರು, ನಾವೇನ ಕುರ್ಚಿಯ ವಿಚಾರವಾಗಿ ಚರ್ಚೆ ಮಾಡಿದ್ರೆ, ನಾವೇನ ಹೇಳಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾತಾಡಿದ್ರೆ ಚಮತ್ಕಾರ. ಈ ತರ ವಿಚಾರಗಳು ಮಾತುಗಳು ಯಾರಿಂದ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಸನ್ಮಾನ್ಯ ಕಾಂಗ್ರೆಸ್ನ ವಕ್ತಾರರೇ, ನಿಮ್ಮ ಪಕ್ಷದ ಶಾಸಕರುಗಳೇ, ನಿಮ್ಮ ಪಕ್ಷದ ಸಚಿವರುಗಳೇ ಹೇಳ್ತಾ ಇರ್ತಕ್ಕಂಥದ್ದು. ಅದು ಗುಂಪು ಗುಂಪಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಗುಂಪು ಗುಂಪಾಗಿ ಸಭೆಗಳು ನಡೀತಾ ಇದೆ, ವ್ಯಕ್ತಿ ಹೆಸರು ಸಭೆಗಳು ನಡೀತಾ ಇದೆ, ಜಾತಿ ವರ್ಗದಲ್ಲಿ ಸಭೆಗಳು ನಡೀತಾ ಇದೆ. ಈ ತರ ಚರ್ಚೆಗಳು ಇರೋದ್ರಿಂದಲೇ ಈ ತರ ಜನರ ಮಧ್ಯದಲ್ಲಿ ಇವತ್ತು ಹುಟ್ಟಾಕಿರ್ತಕ್ಕಂಥ ಚರ್ಚೆ ಏನನ್ನ ಇದ್ರೆ ಅದು ಕುರ್ಚಿಯ ಚರ್ಚೆ. ಅದು ಬಿಟ್ಟು ಈ ರಾಜ್ಯದಲ್ಲಿ ನೀವಾಗಿ ಏನನ್ನೂ ಮಾಡ್ತಾ ಇಲ್ಲ ಅಂತೇಳಿ ರಾಜ್ಯ ಜನತೆಗೆ ಸ್ಪಷ್ಟತೆ ಇದೆ, ಗೊತ್ತಾಗಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮಾಯ ಆಗಿದೆ, ಕರ್ನಾಟಕದಲ್ಲೂ ಮಾಯ ಮಾಡೇ ಮಾಡ್ತಾರೆ ಈ ರಾಜ್ಯದ ಜನತೆ ಅಂತ ಹೇಳಕ್ ಇಷ್ಟಪಡ್ತೀನಿ.